ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಈ ಅಮಾವಾಸ್ಯೆ ಈ ದಿನ ರಾತ್ರಿ 11:55 ಇರಲಿದೆ. ನಂತರ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ನವರಾತ್ರಿ ಆರಂಭ ನಾಳೆಯಿಂದ ಆಗುವಂಥದ್ದು. ಇನ್ನು ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:39 ಇರಲಿದೆ. ನಂತರ ಉತ್ತರ ಫಲ್ಗುಣಿ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಚತುಷ್ಪಾದ. ಇದು ಈ ದಿನ ಮಧ್ಯಾಹ್ನ 12:48 ಇರಲಿದೆ. ನಂತರ ಉತ್ತರ ಕರ್ಣ ನಾಗವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 7:52 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:49 ಸಂಜೆ 6:20 ಗುಳಿಕ ಕಾಲ ಈ ದಿನ ಅಪರಾಹ್ನ 3:18 ಸಂಜೆ 4:49 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 1:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:42 ಸಂಜೆ 5:30 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:38 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 3:38 ಬೆಳಗಿನ ಜಾವ 5:21 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಈ ದಿನ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ ರವಿ. ಹಾಗಾಗಿ ಆಡಳಿತವನ್ನು ನಡೆಸ್ತಾ ಇರುವಂತಹ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಅನುಕೂಲಕರವಾದಂತಹ ದಿನ. ಅದರಲ್ಲೂ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಸಂಕಲ್ಪಪೂರ್ವಕವಾಗಿ ಆರಂಭ ಮಾಡಲಿಕ್ಕೆ ಮತ್ತೆ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇನ್ನು ಸರ್ಕಾರಕ್ಕೆ ಕಾರಕ ರವಿ. ಹಾಗಾಗಿ ಸರ್ಕಾರದ
ಮಟ್ಟದ ಕೆಲಸ ಕಾರ್ಯಗಳು ಕೂಡ ಈ ದಿನ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಪಿತೃಕಾರಕ, ಪುತ್ರಕಾರಕ ರವಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈ ದಿನ ಬಹಳ ವಿಶೇಷ ಗಮನ ಕೊಟ್ಟು ಬಗೆಹರಿಸುವಂಥದ್ದು. ಜೊತೆಗೆ ಈ ಪಿತೃಪಕ್ಷ ಬೇರೆ, ಹಾಗಾಗಿ ಪಿತೃಪಕ್ಷದ ಅಮಾವಾಸ್ಯೆ ಅಂತ ಹೇಳಿದ್ರೆ ಇದು ಸರ್ವಪಿತೃ ಅಮಾವಾಸ್ಯೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಗತಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತರ್ಪಣವನ್ನು ಕೊಡಲಿಕ್ಕೆ, ಶ್ರಾದ್ದಗಳನ್ನು ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾದಂತಹ ದಿನ. ಪಿತೃಪಕ್ಷದ ಕೊನೆಯ ದಿನ ಇದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಯಶಸ್ಸನ್ನು ಪಡ್ಕೊಳ್ಳುವಂತಹ ಸಂದರ್ಭಗಳು ತುಂಬ ಇದೆ. ಅದೇ ರೀತಿ ಈ ದಿನದ ಕೆಲಸಗಳನ್ನ ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದ್ರೆ ಈ ದಿನದ ಗುರು ಹೋರ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಈ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 14 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 21 ನಿಮಿಷದಿಂದ ರಾತ್ರಿ 7 ಗಂಟೆ 19 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 13 ನಿಮಿಷದಿಂದ ರಾತ್ರಿ 2 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಅದು ಸ್ವಲ್ಪ ನಿಧಾನ ಗತಿಯಲ್ಲಿ ನಡೀತಾ ಇರುತ್ತೆ. ಯಾಕೆಂದ್ರೆ ಶನಿ ಮಂದಗತಿಯ ಚಲನೆಯನ್ನ ಹೊಂದಿರುವಂಥವನು, ತುಂಬಾ ನಿಧಾನ ಶನಿ ಚಲಿಸುವಂಥದ್ದು. ಅದಕ್ಕಾಗಿನೇ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಆದಷ್ಟು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ಅದು ಆರಂಭಿಕವಾಗಿ ಅಡೆತಡೆಗಳನ್ನು ಹೊಂದಿರುತ್ತೆ, ಫಲಿತಾಂಶ ಕೂಡ ನಿಧಾನವಾಗಿ ಬರುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಈ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸಗಳನ್ನ ಆರಂಭ ಮಾಡಿಬಿಟ್ರೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 19 ನಿಮಿಷದಿಂದ ಸಂಜೆ 6 ಗಂಟೆ 21 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 14 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಅದರಲ್ಲೂ ಕೆಲವೊಂದು ಕೆಲಸಗಳನ್ನ ನಿರ್ದಿಷ್ಟ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ತುಂಬಾ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗದ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ನಿಮ್ಮ ಪ್ರಯಾಣವನ್ನಾಗಲಿ, ನಿಮ್ಮ ಯಾವುದೇ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಈ ಪಂಚಾಂಗದಲ್ಲಿ ನಾವು ಹೇಳುವಂಥ ಶುಭ ಸಮಯದಲ್ಲಿ, ಶುಭ ಮುಹೂರ್ತದಲ್ಲಿ ನೀವು ಪ್ರಾರಂಭ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನೀವು ಒಂದು ಕೆಲಸದಿಂದ ಯಾವ ಒಂದು ಫಲಿತಾಂಶ ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಆ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅಷ್ಟರ ಮಟ್ಟಿಗೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಮಹಾಲಯ ಅಮಾವಾಸ್ಯೆ ಇರುವಂತಹ ದಿನ. ಇದು ನಿನ್ನೆ ರಾತ್ರಿನೇ ಆರಂಭ ಆಗಿದೆ. ಈ ಅಮಾವಾಸ್ಯೆ ತಿಥಿ ಈ ದಿನ ರಾತ್ರಿ 11 ಗಂಟೆ 55 ನಿಮಿಷದವರೆಗೂ ಕೂಡ ಅಮಾವಾಸ್ಯೆ ಇರುತ್ತೆ. ಈ ಭಾನುವಾರ ಇದು ಬಂದಿರೋದ್ರಿಂದ ಈ ದಿನ ಪಿತೃ ಕಾರ್ಯವನ್ನ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾದ ದಿನ ಅನ್ನುವಂಥ ಉಲ್ಲೇಖ ಇದೆ. ಆದರೆ ಈ ಭಾನುವಾರ ಅಮಾವಾಸ್ಯೆಯ ಪ್ರಯುಕ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಈ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸಲ್ಲ. ಆದ್ರಿಂದ ಮಹಾಲಯ ಅಮಾವಾಸ್ಯೆ ಎಂದು ನಾವು ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ, ಪಿತೃ ಪಕ್ಷದ ಆಚರಣೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಗೊಂದಲಗಳು, ಅಡ್ಡಿ ಆತಂಕಗಳು ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಯಾರ್ಯಾರು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇದ್ದೀರೋ ಅವರು ತಮ್ಮ ತಮ್ಮ ಹಿರಿಯರಿಗೆ, ತಮ್ಮ ಕುಟುಂಬದಲ್ಲಿ ಯಾರು ಮರಣ ಹೊಂದಿದ್ದಾರೆ ಅಂಥವ್ರಿಗೆ ಈ ದಿನ ತರ್ಪಣವನ್ನು ನೀಡಬಹುದು. ಅದರಲ್ಲೂ ಈ ಸೂರ್ಯಗ್ರಹಣ ನಮಗೆ ಕಾಣಿಸ್ತಿಲ್ಲ. ಆದ್ರಿಂದ ಈ ಗ್ರಹಣಕ್ಕೂ ಮತ್ತೆ ಪಿತೃಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ವಿಚಾರವನ್ನು ನೀವು ಗಮನಿಸ್ಕೊಳ್ಬೇಕು. ಇಲ್ಲಿ ಈ ಅಮಾವಾಸ್ಯೆಯನ್ನ ಸರ್ವಪಿತೃ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಎಲ್ಲಾ 15 ಅಥವಾ 16 ದಿನಗಳೇನಿದೆ ಇದು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಚಂದ್ರ ತನ್ನ 16 ಕಲೆಗಳನ್ನ ದೇವತೆಗಳಿಗೆ ಹಂಚಿ ಅಮಾವಾಸ್ಯೆ ಎಂದು ಸೂರ್ಯನ ಅಮ ಅನ್ನುವಂಥ ಕಿರಣದಲ್ಲಿ ವಾಸ ಮಾಡ್ತಾನೆ. ಆದ್ರಿಂದಲೇ ಪಿತೃಗಳಿಗೆ, ಅದರಲ್ಲೂ ಅಮಾವಾಸ್ಯೆ ಪಿತೃಗಳಿಗೆ ಮಧ್ಯಾಹ್ನ ಕಾಲ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಇಲ್ಲಿ ಮಧ್ಯಾಹ್ನ ಅಂತ ಹೇಳಿದ್ರೆ ಅನ್ನ ನೀರನ್ನ ಬಯಸುವಂಥ ಕಾಲ ಇದು. ಹಾಗಾಗಿ ಇಲ್ಲಿ ಪಿತೃಗಳಿಗೆ ಪೌರ್ಣಮಿ ರಾತ್ರಿಯ ಕಾಲವಾಗಿರುತ್ತೆ. ಆದ್ರಿಂದ ಅಮಾವಾಸ್ಯೆ ಮಧ್ಯಾಹ್ನವಾಗಿ ಇರುವಂಥದ್ದು.
ಹಾಗಾಗಿನೇ ಈ ಹುಣ್ಣಿಮೆಯಲ್ಲಿ ಪಿಂಡ ಪ್ರದಾನ ಇಲ್ಲ. ಆದರೆ ಅಮಾವಾಸ್ಯೆಯ ದಿನ ಪಿತೃಗಳ ಮೇಲೆ ಸೂರ್ಯ, ಕೆಳಗೆ ಚಂದ್ರ ಇರ್ತಾರೆ. ಹಾಗಾಗಿ ಈ ಸೂರ್ಯನ ಕಿರಣಗಳಿಂದ ಮಧ್ಯಾಹ್ನದಲ್ಲಿ ನೊಂದಂತಹ ಪಿತೃಗಳಿಗೆ ತಿಲತರ್ಪಣ ತುಂಬ ವಿಹಿತವಾಗಿರುವಂಥದ್ದು, ತುಂಬ ಸೂಕ್ತವಾಗಿ ಇರುವಂಥದ್ದು. ಆದ್ದರಿಂದಲೇ ಇದನ್ನ ಸರ್ವಪಿತೃ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇದು ಈ ಬೇರೆ ಅಮಾವಾಸ್ಯೆಗಳಿಗಿಂತಲೂ ಕೂಡ ಈ ಅಪರ ಪಕ್ಷದ ಅಮಾವಾಸ್ಯೆ ತುಂಬ ಶ್ರೇಷ್ಠ. ಯಾರು ಯಾರು ಮೃತರಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಸ್ಮರಿಸುವಂತಹ ದಿನ ಇದು. ಆದ್ರಿಂದಲೇ ಇದು ಮಹಾಲಯ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು. ಮಹಾನ್ ಲಯ ಯತ್ರ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಲಯ ಅಂತ ಹೇಳಿದ್ರೆ ಇಲ್ಲದೆ ಇರುವಂಥದ್ದು, ಅಂದ್ರೆ ಮೃತರಾಗಿರುವಂಥದ್ದು, ಮರಣ ಹೊಂದಿರುವಂಥದ್ದು. ಹಾಗಾಗಿನೇ ಮಹಾತ್ಮರಾದಂತಹ ಪೂರ್ವಜರು ನಮ್ಮನ್ನ ಅಗಲಿದ್ದಾರೆ. ಯಾವ ತಿಥಿಯಲ್ಲಿ ಸ್ಮರಿಸಬೇಕೋ ಆ ತಿಥಿಯೇ ಮಹಾಲಯ ಅಂತ ಹೇಳ್ತಾರೆ. ಹಾಗಾಗಿ ಇದು 15 ದಿವಸಕ್ಕೂ ಕೂಡ ಅನ್ವಯ ಆಗತ್ತೆ. ಆದ್ರಿಂದಲೇ ಇದು ಅಪರ ಪಕ್ಷ ಅಂತ ಹೇಳಿ ಕರೆಸಿಕೊಳ್ಳುವಂಥದ್ದು. ಆದರೆ ಈ ಅಪರ ಪಕ್ಷಕ್ಕಿಂತ ಉತ್ತಮವಾದಂತಹ ಪಕ್ಷ ಇನ್ನೊಂದಿಲ್ಲ. ಇದೇ ಪರಮ ಪವಿತ್ರವಾಗಿರುವಂಥದ್ದು ಪಿತೃ ಕಾರ್ಯಕ್ಕೆ. ಹಾಗಾಗಿನೇ ಅಪರ ಪಕ್ಷ ಅಂತ ಹೇಳಿದ್ರೆ ಕೃಷ್ಣ ಪಕ್ಷಕ್ಕೆ ಸಾಮಾನ್ಯವಾಗಿ ಈ ಹೆಸರಿದ್ರೂ ಕೂಡ ಪಿತೃಗಳಿಗೆ ಇದು ಉತ್ತಮವಾಗಿ ಇರುವಂಥದ್ದು. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಸರ್ವ ಪಿತೃಗಳಿಗೂ ಕೂಡ ಉದ್ದೇಶಿಸಿ ಶ್ರಾದ್ದವನ್ನ ಮಾಡಬೇಕು, ಶ್ರಾದ್ದಾಂಗ ತರ್ಪಣವನ್ನ ಬಿಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಯಾರು ಯಾರು ಈ ತರ್ಪಣವನ್ನ ಈ ದಿನ ಬಿಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೀರೋ ಅಂಥವರು ವಿಶೇಷವಾಗಿ ತಿಲತರ್ಪಣವನ್ನ ಕೊಡಿ. ನಿಮ್ಮ ಎಲ್ಲ ಪಿತೃಗಳನ್ನ ಸ್ಮರಿಸಿಕೊಳ್ಳಿ. ಒಬ್ಬೊಬ್ಬರ ಹೆಸರುಗಳನ್ನ ಹೇಳಿ ಬಲಗೈ ಬೆರಳಿನ ತುದಿಯಲ್ಲಿ ಕರಿ ಎಳ್ಳನ್ನು ತೆಗೆದುಕೊಂಡು 3 ಸಾರಿ ತರ್ಪಯಾಮಿ 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 ಅಂತ ಹೇಳ್ತಾ ಅವರಿಗೆ ತಿಲತರ್ಪಣವನ್ನ ಕೊಡಿ. ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಬರಬಹುದಾದಂತಹ ಈ ಪಿತೃದೋಷ ಆಗಲಿ ಪಿತೃ ಶಾಪಗಳಾಗ್ಲಿ ನಿವಾರಣೆಯಾಗುತ್ತೆ. ಹಾಗೆ ಕೆಲವರು ಸ್ವಯಂ ಪಾಕಕ್ಕೆ ಈಗಾಗಲೇ ಹಣವನ್ನ ಕಳಿಸಿದ್ದೀರಿ. ನಿಮ್ಮ ಕುಟುಂಬದಲ್ಲಿ ಗತಿಸಿರುವಂತಹವರ ಹೆಸರುಗಳನ್ನು ಕೂಡ ಪಟ್ಟಿ ಸಮೇತ ಹಾಕಿದ್ದೀರಿ. ಹಾಗಾಗಿ ಈ ದಿನ ಸಂಕಲ್ಪವನ್ನ ಮಾಡಿಕೊಂಡು ಸ್ವಯಂ ಪಾಕದ ಉದ್ದೇಶವನ್ನ ಗಮನದಲ್ಲಿಟ್ಕೊಂಡು ಪಿತೃಗಳಿಗೆ ತೃಪ್ತಿ ಸಿಗ್ಲಿ, ಅವರು ನಿಮ್ಮ ಕುಟುಂಬವನ್ನ ಉತ್ತರೋತ್ತರವಾಗಿ ಅನುಗ್ರಹಿಸ್ಲಿ, ಅವರ ಆಶೀರ್ವಾದ ಸದಾಕಾಲ ತಮಗೆ ಸಿಕ್ಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ತೇವೆ. ಇನ್ನು ಕೆಲವರು ಈ ಸಂದರ್ಭದಲ್ಲಿ ಅಂದ್ರೆ ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬಾ ಅನಾನುಕೂಲ ಆಗಿರುತ್ತೆ. ಕೆಲವರಿಗೆ ತಮ್ಮ ಮನೆಯಲ್ಲಿ ಇಂತಹ ಒಂದು ತರ್ಪಣ ವಿಧಿವಿಧಾನಗಳನ್ನ ಅನುಸರಣೆ ಮಾಡುವಂತ ಸಂಪ್ರದಾಯ ಇರಲ್ಲ, ಮನೆಯಲ್ಲಿ ಆಚರಣೆಯಲ್ಲಿ ಇರಲ್ಲ. ಯಾವಾಗಲೂ ಒಮ್ಮೆ ಅವರು ಎಡೆ ಇಡುವಂಥದ್ದು ಅಥವಾ ಗುಂಡಿ ಪೂಜೆಯನ್ನು ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಿತೃಗಳನ್ನ ಆರಾಧನೆ ಮಾಡ್ತಾರೆ. ಆದರೆ ದೀಪಾವಳಿ ಅಮಾವಾಸ್ಯೆ ಏನಿದೆ ಆ ದಿನ ಕೂಡ ನೀವು ಪಿತೃ ತರ್ಪಣವನ್ನ ಕೊಡಬಹುದು, ಪಿತೃಗಳಿಗೆ ಪೂಜೆಯನ್ನ ಮಾಡಬಹುದು. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಯಾರ್ಯಾರಿಗೆ ಅನಾನುಕೂಲ ಆಗಿದೆ ಈ ಸಂದರ್ಭದಲ್ಲಿ ಅವರು ಮುಂದೆ ಬರುವಂತಹ ಅಮಾವಾಸ್ಯೆಯ ಸಂದರ್ಭದಲ್ಲೂ ಕೂಡ ಈ ಪಿತೃ ಕಾರ್ಯವನ್ನ ನೆರವೇರಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ವರ್ಷದಲ್ಲಿ ಒಮ್ಮೆಯಾದರೂ ಕೂಡ ನಮ್ಮ ಪಿತೃಗಳನ್ನ ನಾವು ಸ್ಮರಣೆ ಮಾಡಿಕೊಳ್ಬೇಕು. ಅವರಿಗೆ ಬೇಕಾದಂತಹ ಅನ್ನ ಆಹಾರಾದಿಗಳನ್ನ ನೀಡಬೇಕು. ಅದಕ್ಕಾಗಿ ತರ್ಪಣವನ್ನು ಕೊಡಬೇಕು, ಪಿಂಡ ಪ್ರದಾನವನ್ನ ಮಾಡಿ ಶ್ರಾದ್ದವನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದು ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋದ್ರಿಂದ, ವಿಶೇಷವಾಗಿ ಗರುಡ ಪುರಾಣದಲ್ಲಿ ಇದನ್ನ ತಿಳಿಸಿರೋದ್ರಿಂದ ನಾವು ಅನುಸರಣೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಯಾರು ಎಷ್ಟೇ ವಿದ್ಯಾವಂತರಾಗಿರಿ, ಎಷ್ಟೇ ಸಂಪ್ರದಾಯಸ್ಥರಾಗಿರಿ ಅಥವಾ ನಾಸ್ತಿಕರೇ ಆಗಿರಿ, ಅವರೆಲ್ಲರೂ ಕೂಡ ಈ ಶ್ರಾದ್ದಾದಿ ಕಾರ್ಯಗಳನ್ನ ಮಾಡಲೇಬೇಕು. ಏಕೆಂದ್ರೆ ನಾವು ಪಿತೃ ಋಣವನ್ನ ಪರಿಹಾರ ಮಾಡಿಕೊಳ್ಬೇಕು. ಆ ಋಣಶೇಷ ನಮ್ಮ ಮೇಲೆ ಇರಬಾರದು. ಹಾಗಾಗಿನೇ ನಮ್ಮ ಪಿತೃಗಳು ಈ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರು ಯಾರಾದರೂ ನನಗೆ ಅನ್ನ ಆಹಾರಾದಿಗಳನ್ನ ಕೊಡ್ತಾರಾ ಅನ್ನುವಂಥ ನಿರೀಕ್ಷೆಯಲ್ಲಿ ಇರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅವರಿಗೆ ಈ ತರ್ಪಣಾದಿಗಳನ್ನು ಕೊಟ್ಟು ಅವರನ್ನ ಸಂತೃಪ್ತಗೊಳಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಒಂದು ವಿಚಾರದಲ್ಲಿ ನೀವು ತೀವ್ರವಾದ ಗಮನ ಹರಿಸಿ ಈ ಪಿತೃಪಕ್ಷವನ್ನ ನಿಮ್ಮ ಪಿತೃಗಳಿಗಾಗಿ ಮೀಸಲಾಗಿಡಿ. ಇದು ನಿಮಗೆ ವಿಶೇಷವಾದಂತಹ ಶುಭವನ್ನ, ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನ ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ನಾಳೆ ಬಹಳ ವಿಶೇಷವಾಗಿರುವಂತಹ ಸಂದರ್ಭ. ಏಕೆಂದರೆ ಆಶ್ವಯುಜ ಮಾಸ ಆರಂಭ ಆಗ್ತಾ ಇದೆ. ಆಶ್ವಯುಜ ಮಾಸದ ಪಾಡ್ಯದ ತಿಥಿ ನಾಳೆಯಿಂದ. ಹಾಗಾಗಿ ಈ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ನವಮಿಯವರೆಗೂ ಕೂಡ ನವರಾತ್ರಿ ಹಬ್ಬ ಇರುತ್ತೆ. ಇಲ್ಲಿ ನವರಾತ್ರಿ ಅಂತ ಹೇಳಿದ್ರೆ ಶಕ್ತಿ ದೇವತೆಯಾದಂತಹ ದುರ್ಗೆಯ ವಿವಿಧ ರೂಪಗಳನ್ನು ಪೂಜಿಸುವಂತಹ ಒಂದು ಪದ್ಧತಿ ಇದು.
ಈ ದಿನಗಳಲ್ಲಿ ಕಾಳರಾತ್ರಿ, ಸರಸ್ವತಿ ಪೂಜೆ, ದುರ್ಗಾಷ್ಟಮಿ ಮತ್ತೆ ಆಯುಧ ಗಜಾಶ್ವ ಪೂಜೆಗಳನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. 9 ದಿನಗಳೂ ಕೂಡ ದೇವಿಯ ಪಾರಾಯಣ ನಡೆಯುತ್ತೆ. ದೇವಿಗೆ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಿ ಬೇರೆ ಬೇರೆ ರೂಪಗಳಲ್ಲಿ ಈ ಕಾಳಿಯನ್ನ, ದುರ್ಗೆಯನ್ನ ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ಆಶ್ವಯುಜ ಮಾಸಕ್ಕೆ ನಿಯಾಮಕ ಪದ್ಮನಾಭ. ಆಶ್ವಯುಜ ಮಾಸದ ಪ್ರತಿಪತ್ತನಂದು ನವರಾತ್ರಿ ಉತ್ಸವ ಆರಂಭ ಆಗುತ್ತೆ. 9 ದಿನಗಳೂ ಕೂಡ ನಡೆಯುತ್ತೆ. ಇಲ್ಲಿ ಮೈಸೂರಿನಲ್ಲಿ ವಿಶೇಷವಾಗಿ ದಸರಾ ಹಬ್ಬ ಆರಂಭ ಆಗುವಂಥದ್ದು ನಾಳೆಯಿಂದ. ಇಲ್ಲಿ ಆಶ್ವಯುಜ ಮಾಸದ ಪಾಡ್ಯದಿಂದ ದಶಮಿಯವರೆಗೂ ಕೂಡ ವೆಂಕಟೇಶ ಕಲ್ಯಾಣದ ಪ್ರವಚನ ಪಾರಾಯಣಗಳನ್ನು ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ವರ್ಷಕ್ಕೆ 2 ಬಾರಿ ಕಲ್ಯಾಣ ಪ್ರವಚನ ನಡೆಯುತ್ತೆ. ಅದಕ್ಕಾಗಿಯೇ ತಿರುಪತಿಯಲ್ಲೂ ಕೂಡ ವೆಂಕಟೇಶ್ವರನ ಬ್ರಹ್ಮೋತ್ಸವ ನಡೆಯುವಂಥದ್ದು ವರ್ಷಕ್ಕೆ 2 ಬಾರಿ. ಇಲ್ಲಿ ವೈಶಾಖ ಮಾಸದ ಶುದ್ಧ ಪ್ರತಿಪತ್ತಿನಿಂದ ಪ್ರಾರಂಭ ಆಗಿ ದಶಮಿಯವರೆಗೂ ಕೂಡ ಭಗವಂತನಾದಂತಹ ಶ್ರೀನಿವಾಸ ಪದ್ಮಾವತಿಯನ್ನು ಪಾಣಿಗ್ರಹಣ ಮಾಡಿದಂತಹ ದಿವಸ ಇದು. ಹಾಗೆ ಈ ವೈಶಾಖ ಶುದ್ಧ ದಶಮಿಯಂದೇ ಸಂಜೆ ವಿವಾಹ ಆಗತ್ತೆ. ಹೀಗೆ ಈ ವಿವಾಹವನ್ನು ಮಾಡಿಕೊಂಡಂತಹ ಶ್ರೀನಿವಾಸ ಪದ್ಮಾವತಿಯರು ನೂತನ ದಂಪತಿಗಳು 6 ತಿಂಗಳುಗಳು ಕೂಡ ಈ ಪರ್ವತವನ್ನು ಹತ್ತಬಾರದು ಅನ್ನುವಂಥ ಶಿಕ್ಷಣವನ್ನ ಕೊಡ್ಲಿಕ್ಕಾಗಿನೇ ಪರ್ವತವನ್ನು ಹತ್ತಲ್ಲ. ಅದಕ್ಕಾಗಿನೇ ಮದುವೆಯಾದಂತಹ ಹೊಸ ದಂಪತಿಗಳು 6 ತಿಂಗಳುಗಳ ಕಾಲ ಈ ತಿರುಮಲ ಬೆಟ್ಟವನ್ನು ಹತ್ತಬಾರದು, ವೆಂಕಟೇಶನ ದರ್ಶನವನ್ನ ಬೆಟ್ಟದ ಮೇಲೆ ಮಾಡಬಾರದು ಅನ್ನುವಂಥದ್ದು ಇದೆ. ಅದಕ್ಕಾಗಿನೇ ಇಲ್ಲಿ ಬೆಟ್ಟವನ್ನು ಹತ್ತದೆ ಶ್ರೀನಿವಾಸ ಮಂಗಾಪುರದಲ್ಲಿ ವಾಸ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ವೈಶಾಖದಿಂದ ಆಶ್ವಯುಜ ಮಾಸದವರೆಗೂ ಕೂಡ ಅಲ್ಲಿಯೇ ಅಂದ್ರೆ ಮಂಗಾಪುರದಲ್ಲಿಯೇ ಇದ್ದು ನಂತರ ಈ ತಿರುಮಲ ಬೆಟ್ಟವನ್ನ ಏರಿದ್ರು. ಹೀಗೆ ವಿವಾಹ ಆಗಿ 6 ತಿಂಗಳ ನಂತರ ಬಂದಂತಹ ನೂತನ ದಂಪತಿಗಳನ್ನ ಬ್ರಹ್ಮದೇವರು ಅವರನ್ನ ಬರಮಾಡ್ಕೊಳ್ತಾರೆ. ಶಮಿಯಿಂದ ತಯಾರಿಸಿದಂತಹ ರಥದಲ್ಲಿ ಕುಳ್ಳಿರಿಸಿ ರಥೋತ್ಸವವನ್ನ ಮಾಡ್ತಾರೆ. ಇದೇ ಬ್ರಹ್ಮ ರಥೋತ್ಸವ. ಈ ಬ್ರಹ್ಮ ರಥೋತ್ಸವಕ್ಕೆ ಹೋಗಲು ಯಾರಿಗೆ ಅನುಕೂಲ ಇಲ್ಲ ಅಂಥವರು ಮನೆಯಲ್ಲೇ ಉತ್ಸವವನ್ನು ಮಾಡಬೇಕು, ಮನೆಯಲ್ಲೇ ಪ್ರವಚನವನ್ನು ಮಾಡಿಸುವಂಥ ಒಂದು ಪದ್ಧತಿ ಕೂಡ ಇದೆ. ಈಗಲೂ ಕೂಡ ಇದನ್ನ ಕೆಲವರು ಅನುಸರಣೆ ಮಾಡ್ತಾರೆ. ಈ ದಿನ ಶ್ರೀನಿವಾಸ ಕಲ್ಯಾಣ ಪಾರಾಯಣವನ್ನು ಮಾಡುವಂಥದ್ದು, ಭಾಗವತಾದಿ ಗ್ರಂಥ ಪಾರಾಯಣವನ್ನ ಮಾಡಿದ್ರೆ ಕಲ್ಯಾಣ ಪ್ರಾಪ್ತಿಯಾಗತ್ತೆ, ಆ ಕುಟುಂಬಕ್ಕೆ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ 2 ವಿಚಾರಗಳನ್ನು ನಾವು ಗಮನಿಸಬೇಕು. ಯಾರಿಗೆ ಹೊಸದಾಗಿ ವಿವಾಹ ಆಗತ್ತೋ ಅಂಥವರು ವಿವಾಹ ಆದ ಮೇಲೆ 6 ತಿಂಗಳುಗಳ ಕಾಲ ಅವರು ಬೆಟ್ಟವನ್ನು ಹತ್ತಬಾರದು, ತಿರುಮಲಕ್ಕೆ ಹೋಗಬಾರದು ಅನ್ನುವಂಥದ್ದು. ಇನ್ನೊಂದು, ಈ ನವರಾತ್ರಿ ಪ್ರಾರಂಭ ಆಗುವಂಥ ಪಾಡ್ಯದಿಂದಲೇ ನಾವು ಶ್ರೀನಿವಾಸ ದೇವರನ್ನ, ಪದ್ಮಾವತಿ ದೇವಿಯನ್ನ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಈ ವಿಷ್ಣುವಿನ ಹಬ್ಬ ಇದು. ವಿಷ್ಣು ಪದ್ಮನಾಭನ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ಈ ಶರನ್ನವರಾತ್ರಿ ಶರದ್ ಋತುವಿನಲ್ಲಿ ಆರಂಭ ಆಗುವಂಥದ್ದು. ಹಾಗಾಗಿನೇ ಇಲ್ಲಿ ಪ್ರತಿಪತ್ ತಿಥಿ ಅಂದ್ರೆ ಮೊದಲ ತಿಥಿ ಏನಿದೆ, ಇದರಿಂದ ನಾವು ದೇವಿಯ ಉತ್ಸವವನ್ನ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಬಹಳ ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿನಗಳೂ ಕೂಡ ದೇವಿ ಪೂಜೆಯನ್ನ ಮಾಡಬೇಕು. ಇಲ್ಲಿ ದೇವಿ ಅಂತ ಹೇಳಿದ್ರೆ ದ್ಯೋತ್ಯನಾದಿ ಗುಣವುಳ್ಳಂತಹ ಭಗವಂತನ ಶಕ್ತಿ ಇದು. ನವರಾತ್ರಿಯಲ್ಲಿ ದೇವಿಯ ಪೂಜೆಯಿಂದ ಮನುಷ್ಯ ಶೋಕರಹಿತನಾಗ್ತಾನೆ. ಅವನು ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಮರ್ಥನಾಗ್ತಾನೆ. ಹಾಗಾಗಿನೇ ಈ ನವರಾತ್ರಿ ಉತ್ಸವದಲ್ಲಿ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು. ಅದರಲ್ಲೂ ನವರಾತ್ರಿಯಲ್ಲಿ ಮಾಡುವಂತಹ ಈ ನವಶಕ್ತಿಗಳ ಪೂಜೆಯಿಂದ ನಮಗೆ ನವಶಕ್ತಿ ಉದಯವಾಗುತ್ತೆ. ಮಹಿಷಾಸುರ ಮುಂತಾದಂತಹ ರಾತ್ರಿ ಶಕ್ತಿಗಳು ನಷ್ಟವಾಗುತ್ತೆ. ರಾತ್ರಿಯಲ್ಲಿ ರಾಕ್ಷಸರಿಗೆ ಶಕ್ತಿ ಹೆಚ್ಚು. ಹಾಗಾಗಿ ಶಕ್ತಿ ಅಧಿಕವಾದಂತೆ ಹಗಲಿಗಿಂತಲೂ ಕೂಡ ಅನ್ಯಾಯ ಅನಾಚಾರಗಳು ರಾತ್ರಿಯಲ್ಲಿಯೇ ಅಧಿಕವಾಗಿ ನಡೆಯುತ್ತೆ. ಆ ಅನ್ಯಾಯ ತೊಲಗಬೇಕು ಅಂತ ಹೇಳಿದ್ರೆ ನಾವು ಶಕ್ತಿ ದೇವತೆಯನ್ನ ಆರಾಧನೆ ಮಾಡಬೇಕು. ಈಗಲೂ ಕೂಡ ನೋಡಿ, ಕಳ್ಳತನ ಆಗ್ಲಿ, ದರೋಡೆ ಆಗ್ಲಿ, ವೇಶ್ಯಾವಾಟಿಕೆ ಆಗ್ಲಿ, ಬೇರೆಯವರಿಗೆ ಮೋಸ ಮಾಡುವಂಥದ್ದಾಗ್ಲಿ, ಯಾವುದೇ ರೀತಿಯ ಅನಿಷ್ಟ ಕೃತ್ಯಗಳು ನಡೆಯುವಂಥದ್ದು ರಾತ್ರಿಯ ಸಮಯದಲ್ಲೇ. ಯಾಕೆಂದ್ರೆ ರಾತ್ರಿ ರಾಕ್ಷಸರಿಗೆ ಬಲವನ್ನು ತರುತ್ತೆ. ಆದ್ರಿಂದಲೇ ಈ ಒಂದು ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಲಿಕ್ಕೆ ದೇವಿಯ ಆರಾಧನೆಯನ್ನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿನೇ ಈ ನವರಾತ್ರಿಯಲ್ಲಿ ಭಗವಂತನ ಶಕ್ತಿ ಇದು ಪ್ರಬಲವಾಗಿ ಕಾಣಿಸ್ಕೊಳ್ಳುತ್ತೆ. ದುಷ್ಟ ಶಕ್ತಿಗಳಾದಂತಹ ಚಂಡ ಮುಂಡರಾಗ್ಲಿ, ಮಹಿಷಾಸುರ, ರಕ್ತ ಬೀಜಾಸುರ ಮುಂತಾದ ದೈತ್ಯರನ್ನ ನಾಶ ಮಾಡಿದಂತಹ ದಿವಸಗಳಿದು.
ಹಾಗಾಗಿ ಇಲ್ಲಿ ಭಗವಂತನಿಗೆ 9 ಶಕ್ತಿಗಳನ್ನ ಶಾಸ್ತ್ರಗಳು ಬಿತ್ತರಿಸ್ತಾ ಇದೆ. ಮೊದಲ 3 ದಿವಸಗಳಲ್ಲಿ ಭಗವಂತನ ಮಹಾಕಾಳಿ ಅನ್ನುವಂಥ ಶಕ್ತಿಯನ್ನ ಪೂಜೆ ಮಾಡಬೇಕು. ಮಧ್ಯದ 3 ದಿನಗಳಲ್ಲಿ ಮಹಾಲಕ್ಷ್ಮಿಯಲ್ಲಿ ಇರುವಂಥದ್ದು. ನಂತರ ಕಡೆಯ 3 ದಿನಗಳಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ದಾನ ಪ್ರಚೋದಕನಾದಂತಹ ಜ್ಞಾನ, ಹಾಗೆ ಭಗವಂತನ ಶಕ್ತಿಯಾದಂತಹ ಸರಸ್ವತಿ ಶಕ್ತಿಯನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಈ ನವರಾತ್ರಿಯ 9 ದಿನಗಳಲ್ಲೂ ಕೂಡ ನಾವು ಈ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಬೇಕು. ಅದರ ವಿಚಾರವಾಗಿ ನಾಳೆಯಿಂದ ಪ್ರತಿದಿನ ನಾವು ಈ ಶಕ್ತಿ ದೇವತೆಗಳ ಬಗ್ಗೆ, ಹಾಗೆ ಅವರನ್ನ ಆರಾಧನೆ ಮಾಡೋದ್ರಿಂದ ನಮಗೆ ದೊರೆಯುವಂತಹ ಅನುಕೂಲತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋಣ. ಹಾಗಾಗಿನೇ ಈ ಸರ್ವಪಿತೃ ಅಮಾವಾಸ್ಯೆ ನಿಮಗೆ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಸಿಕ್ಲಿ, ಹಾಗೆ ನಾಳೆಯಿಂದ ಆರಂಭ ಆಗುವಂತಹ ನವರಾತ್ರಿ ಉತ್ಸವ ತಮಗೆಲ್ಲರಿಗೂ ಕೂಡ ಶುಭವನ್ನ ತರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹಾರೈಸುತ್ತೇನೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಕೆಲವು ವಿಚಾರಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಇದೆ. ಇದರಿಂದ ಮನಸ್ಸಿಗೆ ತೀವ್ರ ಬೇಸರ ಉಂಟಾಗುತ್ತೆ. ನಿಮ್ಮ ಪ್ರಯತ್ನಗಳಲ್ಲಿ ಇಷ್ಟೊಂದು ವಿಫಲತೆ ಕಾಣಿಸುತ್ತಾ ಅನ್ನುವಂಥ ಒಂದು ಜಿಜ್ಞಾಸೆ ನಿಮಗೆ ಮೂಡಿ ಬರುವಂಥದ್ದು. ಏಕೆಂದರೆ ನಿಮ್ಮ ಎಫರ್ಟ್ ಚೆನ್ನಾಗಿದೆ, ನಿಮ್ಮ ಒಂದು ಸಮಯ ಪ್ರಜ್ಞೆಯಿಂದ ಕೆಲಸಗಳು ಆರಂಭ ಆಗಿದೆ, ಎಲ್ಲಿಲ್ಲದ ಉತ್ಸಾಹದಿಂದ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀರಿ. ಆದರೂ ಕೂಡ ಈ ಕೆಲಸದಲ್ಲಿ ನಿಮಗೆ ಮಿಶ್ರ ಫಲ ಇದೆ. ಎಲ್ಲೋ ಒಂದು ಕಡೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದರಿಂದಲೇ ಈ ದಿನ ನಿಮ್ಮ ಮೇಲೆ ನಿಮಗೆ ಅನುಮಾನ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಕಾರ್ಯಕ್ಷೇತ್ರಕ್ಕೆ ನೀವು ಹೋದರೆ ಅಲ್ಲಿ ಕೂಡ ಒಂದು ಸ್ಪರ್ಧೆ ಇದೆ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಯಾವ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸರಳವಾಗಿ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಯಲ್ಲ. ಸ್ವಲ್ಪ ಅಡ್ಡಿ ಆತಂಕಗಳು ಹೆಚ್ಚಾಗಿರುವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ಬಗ್ಗೆ ಒಂದು ಗಾಳಿ ಸುದ್ದಿ ಹಬ್ಬುವಂಥದ್ದು ಇದೆ. ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಒಂದು ಕೆಲಸ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡುವಂಥದ್ದಾಗುತ್ತೆ. ಹಾಗಾಗಿನೇ ಈ 3ನೇಯವರ ಮಾತಿಗೆ ನೀವು ಹೆಚ್ಚು ಬೆಲೆ ಕೊಡಬೇಡಿ. ಹಾಗೆ ಬೇರೆಯವರನ್ನು ಕೂಡ ಈ ದಿನ ಹೆಚ್ಚು ಅವಲಂಬನೆ ಮಾಡಬೇಡಿ. ಹಾಗೆ ಈ ಆಶ್ವಾಸನೆಗಳನ್ನು ನಂಬಬೇಡಿ. ಏಕೆಂದರೆ ಇವುಗಳಿಂದಲೇ ಈ ನಿರೀಕ್ಷೆಗಳು ಹುಟ್ಟುತ್ತೆ, ಈ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಬರುತ್ತೆ. ಅದು ಆಗದೇ ಇದ್ದಾಗ ನಿಮಗೆ ಜಿಗುಪ್ಸೆ, ಬೇಸರ, ಆ ವ್ಯಕ್ತಿಯ ಬಗ್ಗೆ ಒಂದು ತಾತ್ಸಾರ ಮನೋಭಾವ ಮೂಡುವಂಥದ್ದು ಆಗುತ್ತೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಂದಲೂ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಇನ್ನು ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸವನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಸೂರ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ಅರಿವಿದೆ, ಅದರ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ. ಆದರೂ ಕೂಡ ಎಡುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಮಿತಿಮೀರಿದ ಆಸೆಯಿಂದಲೋ ಯಾರನ್ನೋ ಓಲೈಸುವ ಒಂದು ಸಂಬಂಧದಲ್ಲಿಯೋ ನಿಮಗೆ ಈ ದಿನ ಹಣದ ವೆಚ್ಚ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಮನೆಯ ಒಳಗೆ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ. ಮನೆಯ ಸಮಸ್ಯೆಗಳು ಅದು ತೀರಾ ಸಣ್ಣ ಪುಟ್ಟ ಸಮಸ್ಯೆಗಳು, ಅದೇ ಈ ದಿನ ಬಹಳ ದೊಡ್ಡದಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆದರೂ ಕೂಡ 4 ಗೋಡೆಗಳ ಮಧ್ಯದಲ್ಲೇ ಮನೆಯೊಳಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಸಾಂಸಾರಿಕ ಬದುಕಿನ ಏರುಪೇರುಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದಷ್ಟು ಈ ದಿನವೇ ಪ್ರಯತ್ನ ಮಾಡಿ. ಯಾರಾದರೂ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸೂತ್ರಗಳನ್ನು ಕಂಡುಹಿಡಿಕೊಳ್ಳುವಂಥ ಪ್ರಯತ್ನ ಇದೆ. ಬಹಳ ದಿನಗಳಿಂದ ಕೆಲವು ಸಮಸ್ಯೆಗಳು ನಿಮ್ಮನ್ನು ತುಂಬ ಕಾಡ್ತಾ ಇದೆ, ಚಿಂತೆ ಜಾಸ್ತಿ ಆಗ್ತಾ ಇದೆ. ಅಂಥದ್ದಕ್ಕೆ ಈ ದಿನ ಒಂದು ಇತಿಶ್ರೀ ಹಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನದಲ್ಲೇನೋ ಫಲ ಸಿಕ್ಕತ್ತೆ, ಆದರೆ ಕನ್ಸಿಸ್ಟೆನ್ಸಿ ಇರಲ್ಲ. ಏಕೆಂದರೆ ನಿಮ್ಮ ಮನಸ್ಸು ಚಂಚಲವಾಗಿ ಇರುವಂಥದ್ದು. ಮಾನಸಿಕವಾಗಿ ದೈಹಿಕವಾಗಿ ಈ ದಿನ ಅಷ್ಟೊಂದು ಆರೋಗ್ಯ ಇಲ್ಲ ನಿಮಗೆ. ಹಾಗಾಗಿನೇ ಈ ದಿನ ಸ್ವಲ್ಪ ದುರ್ಬಲವಾದಂತಹ ಮನಸ್ಥಿತಿ ಇರುತ್ತೆ. ತಪ್ಪಾದ ನಿರ್ಧಾರಗಳಾಗುತ್ತೆ. ಆತುರಕ್ಕೆ ಕೆಲಸಗಳನ್ನು ಮಾಡುವಂಥ ಒಂದು ಸನ್ನಿವೇಶ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಸೋಲಿಗೆ, ನಿಮ್ಮ ಹಿನ್ನಡೆಗೆ ಕಾರಣವಾಗುವಂಥದ್ದು. ಹಾಗಾಗಿನೇ ಈ ದಿನ
ನಿಮ್ಮ ಒಂದು ನಿರ್ಧಾರ ಏನಿದೆ, ಡಿಸಿಷನ್ ಏನಿದೆ, ಅದಕ್ಕೆ ನೀವು ಬದ್ಧರಾಗುವಂಥದ್ದು ಉತ್ತಮ. ಪದೇ ಪದೇ ನಿಮ್ಮ ನಿರ್ಣಯಗಳನ್ನು ಬದಲಾವಣೆಗೆ ಒಳಪಡಿಸಬೇಡಿ. ಹಾಗೆ ಈ ದಿನ ಆಹಾರ ವಿಹಾರದಲ್ಲಿ ಸ್ವಲ್ಪ ಮಿತವಾಗಿ ಇರಬೇಕು, ಒಂದು ಚೌಕಟ್ಟಿನೊಳಗೆ ಇರಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನ ನಿಮ್ಮ ಗೆಳೆಯರು, ನಿಮ್ಮ ನೆರೆಹೊರೆಯವರು ನಿಮ್ಮನ್ನು ತುಂಬ ಇಷ್ಟಪಡುವಂಥ ಸಂದರ್ಭ. ನಿಮ್ಮ ಮಾತಿನಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ ಅವರ ಹೃದಯವನ್ನು ಗೆದ್ದಿದ್ದೀರಿ, ಅವರನ್ನು ಮೋಡಿ ಮಾಡಿದ್ದೀರಿ, ಮೆಸ್ಮರೈಸ್ ಮಾಡಿದ್ದೀರಿ. ಅದಕ್ಕಾಗಿಯೇ ಈ ದಿನ ಎಲ್ಲಿಲ್ಲದ ಗೌರವ ಸ್ಥಾನಮಾನಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಕುಟುಂಬಕ್ಕೆ, ನಿಮ್ಮ ಸಮಾಜಕ್ಕೆ ಮಾಡುವಂಥ ಕೆಲಸಗಳೇ ಉತ್ತಮವಾಗಿರುತ್ತೆ. ಅದೇ ನಿಮಗೆ ಶ್ರೇಯಸ್ಸನ್ನು ತರುವಂಥದ್ದು, ಅದೇ ನಿಮಗೆ ಸಂತೋಷವನ್ನು ಕೊಡುವಂಥದ್ದು ಕೂಡ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಗೆಳೆಯರೊಂದಿಗೆ ನಡೆಸುವಂಥ ಒಂದು ಸಂವಾದ, ಒಂದು ಕಮ್ಯುನಿಕೇಷನ್ ಏನಿದೆ, ಸಂವಹನ ಏನಿದೆ, ಅದು ಕೂಡ ನಿಮಗೆ ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನ ನಿಮಗೆ ಯಾವುದು ನಿರಾಸೆಯನ್ನು ತರ್ತಾ ಇದೆಯೋ ಅಂಥ ವಿಚಾರದಲ್ಲೇ ತುಂಬ ಹೆಚ್ಚು ಮಾತಾಡ್ತೀರಿ, ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಲವಲವಿಕೆ, ನಿಮ್ಮ ಉತ್ಸಾಹ ಈ ದಿನ ಇಮ್ಮಡಿಯಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಯಾರಿಗಾದರೂ ಕೂಡ ಹಣವನ್ನು ಸಾಲವಾಗಿ ಕೊಡಬೇಕು, ಹಣವನ್ನು ಸಾಲವಾಗಿ ತರಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು, ಅದರ ಕಡೆ ಗಮನ ಹರಿಸಬೇಕಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಿಮಗೆ ಉತ್ತಮವಾದಂತಹ ಒಂದು ಅನುಕೂಲ ಇದೆ. ಏನಂದರೆ ಲಾಭದಾಯಕವಾಗಿ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಗತಿ ನಿಮ್ಮ ಇಚ್ಛೆಯಂತೆಯೇ ಇರುತ್ತೆ. ಸಾಧಾರಣವಾಗಿ ನಡೆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಗೊಂದಲ ಅನ್ನುವಂಥದ್ದು ಇರಲ್ಲ, ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಇದೆ. ಹಾಗೆ ಮುಂದಿನ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ದಿನ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಚಟುವಟಿಕೆಯಿಂದ ಇರ್ತೀರಿ, ತುಂಬ ಸಂತೋಷವಾಗಿ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳನ್ನು ನಿಮ್ಮಿಂದ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಆತ್ಮವಿಶ್ವಾಸದ ಕೊರತೆ ಇರುವಂಥದ್ದು ಆಗುತ್ತೆ. ಏಕೆಂದರೆ ಆ ಕೆಲಸಗಳ ಬಗ್ಗೆ ನಿಮಗೆ ಅಭಿಮಾನ ಇಲ್ಲ, ಕೆಲಸಗಳ ಬಗ್ಗೆ ಆಸಕ್ತಿ ಇಲ್ಲ, ಕೆಲಸಗಳ ಬಗ್ಗೆ ಒಂದು ವಿಶೇಷವಾದಂಥ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಹಾಗಾಗಿನೇ ಅರ್ಧಂಬರ್ಧ ತಿಳುವಳಿಕೆಯಿಂದ ಕೆಲಸಗಳು ಪ್ರಾರಂಭ ಮಾಡ್ತೀರಿ. ಅದು ನಿಮಗೆ ಅಷ್ಟೊಂದು ಒಳ್ಳೆಯ ಸಕ್ಸಸ್ಸನ್ನು ತರಲ್ಲ. ಈ ಸ್ಟಾರ್ಟಿಂಗ್ ಅನ್ನುವಂಥದ್ದು ತುಂಬ ತೊಂದರೆದಾಯಕವಾಗಿರುತ್ತೆ. ಹಾಗಾಗಿನೇ ಈ ಗುಡ್ ಬಿಗಿನಿಂಗ್ ಈ ಸಾಫ್ಟ್ ಡನ್ ಅನ್ನುವಂಥ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ಒಳ್ಳೆಯ ಆರಂಭ ನಿಮಗೆ ಅರ್ಧ ಕೆಲಸವನ್ನು ಮಾಡಿದಂತಹ ಒಂದು ಫಲವನ್ನು ತರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆನಂದದ ಕ್ಷಣಗಳ ಮಧ್ಯದಲ್ಲೇ ಕೆಲವೊಂದು ಕ್ಷಮಾಪಣೆಯನ್ನು ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಎಲ್ಲ ಒಂದು ಕಡೆ ನಿಮಗೆ ಪಶ್ಚಾತ್ತಾಪ ಉಂಟಾಗುವಂಥದ್ದು, ಮಾಡಿದ ಕೆಲಸ ಸರಿ ಹೋಗಲಿಲ್ಲ, ಸಂಬಂಧಪಟ್ಟವರು ಸ್ವಲ್ಪ ದುಃಖದಲ್ಲಿದ್ದಾರೆ, ಅವರಿಗೂ ಕೂಡ ಒಂದು ಅನ್ಯಾಯ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಲ್ಲಿ ಒಂದು ಕ್ಷಮೆಯನ್ನು ಕೋರುವಂಥ ಸಂದರ್ಭ. ಇಲ್ಲಿ ಕ್ಷಮೆಯನ್ನು ಕೋರಿದಾಗ ನಿಮ್ಮ ವ್ಯಕ್ತಿತ್ವ ಎತ್ತರಕ್ಕೆ ಹೋಗುತ್ತೆ, ನಿಮ್ಮ ಪ್ರತಿಷ್ಠೆ ಗೌರವಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಮಾಡಿರುವಂಥ ತಪ್ಪಿಗೆ ಕ್ಷಮೆ ಕೋರಿ, ಪಶ್ಚಾತ್ತಾಪ ಪಡಿ, ನಂತರ ಅದನ್ನು ಬದಲಾವಣೆ ಮಾಡಿಕೊಂಡು ಸರಿಯಾದ ಕ್ರಮದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮಗೆ ಬರುವಂಥ ಅವಕಾಶಗಳು, ಅದು ವ್ಯಾಪಾರದಲ್ಲೋ ಉದ್ಯೋಗದಲ್ಲೋ ಸ್ವಂತ ಬಿಸ್ನೆಸ್ಸಲ್ಲೋ ಬರುವಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಒಳ್ಳೆಯದಾಗುತ್ತೆ. ಗುರು ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಮುಖ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಸಿಂಹರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುತ್ತೆ. ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಕನಸು ನನಸಾಗುವಂಥ ಎಲ್ಲ ಸಾಧ್ಯತೆಗಳೂ ಕೂಡ ಈ ದಿನ ಇದೆ. ಹಾಗಾಗಿ ನಿಮ್ಮ ಬೇಡಿಕೆಗಳನ್ನು ಈ ದಿನದಲ್ಲಿ ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೂಡ ನಿಮಗಿದೆ. ಹಾಗಾಗಿ ನಿಮ್ಮ ಸ್ವಾರ್ಥ ಕಡಿಮೆ, ನಿಮಗಾಗಿ ಮಾಡಿಕೊಳ್ಳುವಂಥ ಕೆಲಸಗಳು ಕಡಿಮೆ. ಆದರೆ ನಿಮ್ಮ ಸಮಾಜಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ನಿಮ್ಮ ಓಡಾಟಗಳು ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಹಾಗೆ ನಿಮ್ಮ ಒಂದು ಕೆಲಸಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕುವಂಥದ್ದು ಇದೆ. ಗುರುಗಳ ದರ್ಶನ ಆಗುತ್ತೆ, ಹಿರಿಯರ ಆಶೀರ್ವಾದ ಸಿಕ್ಕತ್ತೆ. ಹಾಗೆ ಬಹಳ ಮುಖ್ಯವಾಗಿ ಈ ದಿನ ನಿಮ್ಮ ನೆಚ್ಚಿನ ಭಗವಂತನ ಅನುಗ್ರಹ ಸಿಕ್ಕೋದ್ರಿಂದ ಕೆಲಸಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಸೌಹಾರ್ದದ ಸಂಬಂಧಗಳು ಕೂಡ ಇರುವಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ, ಗೆಳೆಯ ಗೆಳತಿಯರ ಮಧ್ಯದಲ್ಲಿ ಈ ದಿನ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದರಿಂದ ನೆಮ್ಮದಿ ಸಿಕ್ಕತ್ತೆ. ಹಾಗೆ ಪ್ರಮುಖವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದನ್ನು ಮಾಡಿ. ಏಕೆಂದರೆ ಅವರನ್ನು ಕೂಡ ನಿಮ್ಮ ಲೂಪಲ್ಲಿ ಇಟ್ಕೊಳ್ಬೋದು. ಅವರಿಗೂ ಕೂಡ ವಿಚಾರ ತಿಳಿಸಿದಂತಾಗತ್ತೆ. ಅವರ ಮಾರ್ಗದರ್ಶನವನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿನೇ ಅವರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಕ್ಕಬೇಕು ಅಂತ ಹೇಳಿದ್ರೆ ಅವರನ್ನು ಕೂಡ ನಿಮ್ಮ ಜೊತೆಯಲ್ಲೇ ಈ ದಿನ ಸಾಗಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಶಕ್ತಿಯ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಒಂದು ರೀತಿಯಲ್ಲಿ ಪೌರುಷವನ್ನು ಕೊಚ್ಚಿಕೊಳ್ಳುವಂಥದ್ದು ಇದೆ. ನಿಮ್ಮ ಬಗ್ಗೆನೇ ಈ ದಿನ ನೀವು ಹೇಳಿಕೊಳ್ಳುವಂಥದ್ದು. ಇದು ಒಂದು ಅರ್ಥದಲ್ಲಿ ಒಳ್ಳೆಯದೇ. ಯಾಕೆಂದರೆ ನಿಮ್ಮ ಪರಿಚಯ ಬೇರೆಯವರಿಗೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಾಧನೆಗಳನ್ನು ಅನಾವರಣ ಮಾಡಬೇಕು. ಆದರೆ ಅದಕ್ಕೆ ಒಂದು ಚೌಕಟ್ಟಿದೆ, ಮಿತಿ ಇದೆ. ಅದರೊಳಗೆ ಇರಿ. ನಿಮ್ಮ ಗುರು ಹಿರಿಯರನ್ನು ಈ ದಿನ ಗೌರವದಿಂದ ನಡೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ತಕ್ಕಂತೆ ನಿಮಗೆ ಒಂದು ರಿವಾರ್ಡ್ ಅನ್ನುವಂಥದ್ದಾಗಲಿ, ಉತ್ತಮ ಸ್ಥಾನಮಾನಗಳಾಗಲಿ ಸಿಕ್ಕುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಶ್ರಮ ಎಲ್ಲೋ ಒಂದು ಕಡೆ ನಿರರ್ಥಕತೆಯನ್ನು ಹೊಂದತ್ತೆ, ಸಾರ್ಥಕತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರ. ಇನ್ನು ಈ ದಿನ ನೀವು ನಿಮ್ಮ ಕಾಲವನ್ನು, ಈಗಿನ ಕಾಲವನ್ನು ತುಲನೆ ಮಾಡಿ ಮಾತಾಡುವಂಥದ್ದು ಜಾಸ್ತಿ ಇದೆ. ನಮ್ಮ ಕಾಲದಲ್ಲಿ ಹಾಗಿತ್ತು, ಹೀಗಿತ್ತು, ಆ ಸೌಲಭ್ಯ ಇತ್ತು, ಆರೋಗ್ಯ ಇತ್ತು, ಆಹಾರ ಪದ್ಧತಿ ಚೆನ್ನಾಗಿತ್ತು, ಆದರೆ ಈಗ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಇದರಿಂದ ಈ ತುಲನಾತ್ಮಕವಾದಂಥ ಹೊಯ್ದಾಟದಲ್ಲೇ ನಿಮ್ಮ ಜೀವನ ಇರುತ್ತೆ. ಸ್ವಲ್ಪ ದ್ವಂದ್ವತೆಯ ಜೀವನ ಈ ದಿನ ಇರುವಂಥದ್ದು. ಇನ್ನು ಈ ದಿನ ಪ್ರಮುಖ ನಿರ್ಣಯವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನೀವು ಆತುರಕ್ಕೆ ಒಳಗಾಗುವಂಥದ್ದು, ಏಕಾಏಕಿ ತೀರ್ಮಾನವನ್ನು ಮಾಡುವಂಥದ್ದು ಇರುತ್ತೆ. ಇದು ತಪ್ಪು. ಯಾಕೆಂದರೆ ನೀವು ಕುಟುಂಬ ಜೀವನದಲ್ಲಿರೋದ್ರಿಂದ ಕುಟುಂಬಸ್ಥರ ಒಂದು ಬೆಂಬಲವನ್ನು ಪಡ್ಕೊಳ್ಬೇಕು. ಹಾಗೆ ನಿಮ್ಮ ಒಂದು ನಿರ್ಣಯಗಳ ಬಗ್ಗೆ ಅವರ ಒಂದು ಒಮ್ಮತವನ್ನು ಪಡ್ಕೊಳ್ಬೇಕು. ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವ ಆಗುತ್ತೆ, ನಿಮ್ಮ ಮನಸ್ಸಿಗೆ ಒತ್ತಡ ಬರುತ್ತೆ. ಹಾಗಾಗಿ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಪೂರ್ವ ಸಿದ್ಧತೆಯ ಒಂದು ಪಾರ್ಟಲ್ಲಿ ಎಚ್ಚರದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನೀವು ನಿಮ್ಮಂತೆ ಇರಲಿಕ್ಕೆ ಆಗಲ್ಲ. ಯಾರದ್ದೋ ಒತ್ತಡ ಇದೆ, ಯಾರದ್ದೋ ದಾಕ್ಷಿಣ್ಯ ಇದೆ. ಹಾಗಾಗಿ ಅವರಿಗಾಗಿ, ಬೇರೆಯವರಿಗಾಗಿ ನಿಮ್ಮ ಜೀವನವನ್ನು ನಡೆಸುವಂಥ ಒಂದು ಪರಿಪಾಠ ಇರುತ್ತೆ. ಆದರೆ ಈ ದಿನದಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿ, ಧೈರ್ಯದಿಂದ ಮಾಡಿ, ಆತ್ಮವಿಶ್ವಾಸದಿಂದ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರುವಂಥ ದಿನ. ಸಾಕಷ್ಟು ಮುನ್ನೆಚ್ಚರಿಕೆ ಇದೆ, ಸಾಕಷ್ಟು ಪೂರ್ವ ಸಿದ್ಧತೆ ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಆರಂಭ ಮಾಡುವಂಥದ್ದು, ಅದರ ಫಲವನ್ನು ಪೂರ್ಣ ಅನುಭವಿಸುವಂಥದ್ದು ಈ ದಿನದ ಯೋಗದಲ್ಲಿದೆ. ಹಾಗೆ ಈ ದಿನ ಹಲವಾರು ತಾಪತ್ರಯಗಳ ಮಧ್ಯದಲ್ಲೂ ಕೂಡ ಆರಂಭ ಆಗುವಂಥ ಕೆಲಸದಲ್ಲಿ ನಿಮಗೆ ವಿಶೇಷವಾದಂತಹ ಆಸಕ್ತಿ ಇದೆ. ಹಾಗೆ ನಿಮ್ಮ ಕೆಲಸಕ್ಕೆ ಬೇಕಾದಂಥ ಅನುದಾನ,
ಬೇಕಾದಂಥ ಹಣಕಾಸಿನ ನೆರವು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದಲೇ ದೊರೆಯುವಂಥದ್ದು ಇದೆ. ಹಾಗೆ ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರು ಈ ದಿನ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸುವಂಥವರು, ಒಂದು ಒಳ್ಳೆಯ ಕಮ್ಯುನಿಕೇಷನ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ನಿಮಗೆ ಈ ದಿನ ವಿಶೇಷವಾದಂಥ ಒಂದು ಜವಾಬ್ದಾರಿ ಕೂಡ ಹೆಗಲಿಗೆ ಬರುವಂಥದ್ದು. ಅದನ್ನು ತುಂಬ ಸಮರ್ಥವಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯತಂತ್ರದ ಮೂಲಕ, ನಿಮ್ಮ ಒಂದು ಕಾರ್ಯದಲ್ಲಿರುವಂಥ ಸೂಕ್ಷ್ಮತೆಯ ಮೂಲಕ ನಿಮ್ಮನ್ನು ಯಾರೋ ವಿರೋಧಿಸ್ತಾ ಇರ್ತಾರೆ ಅಂಥವರನ್ನು ಕೂಡ ಈ ದಿನ ನೀವು ನಿಮ್ಮತ್ತ ಸೆಳೆಯುವಂಥದ್ದು ಇದೆ. ಅವರಲ್ಲೂ ಕೂಡ ಒಂದು ಸಂತಸ, ಸಂಭ್ರಮ ಅನ್ನುವಂಥದ್ದು ಇದೆ. ಆದರೆ ಮನಬಿಚ್ಚಿ ಮಾತಾಡಲ್ಲ, ಯಾಕೆಂದರೆ ಅಲ್ಲಿ ಈಗೋ ಅನ್ನುವಂಥ ಕ್ಲಾಶ್ ಉಂಟಾಗ್ತಾ ಇರುವಂಥದ್ದು. ಇನ್ನು ಈ ದಿನ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹಿರಿಯರಿಂದ, ಸಹೋದ್ಯೋಗಿಗಳಿಂದ ನಿಮಗೆ ತುಂಬ ಚೆನ್ನಾಗಿ ಬೆಂಬಲ ಸಿಕ್ಕತ್ತೆ, ತುಂಬ ಆತ್ಮಸ್ಥೈರ್ಯ ಉಂಟಾಗುವಂಥ ಸಂದರ್ಭ ಇದೆ. ಹಾಗೆ ಈ ಪ್ರೀತಿ, ಪ್ರೇಮ, ಪ್ರಣಯದ ವಿಚಾರದಲ್ಲಿ ಭಾವನಾತ್ಮಕವಾದಂಥ ಒಂದು ಬೆಂಬಲ ಸಿಕ್ಕತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಭಯಪಡಬೇಡಿ, ಆತ್ಮವಿಶ್ವಾಸದಿಂದ ಮುಂದುವರಿರಿ. ಒಂದು ನಾಳೆ ಸಂಭವಿಸಬಹುದಾದಂಥ ಘಟನೆಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೋರಾಟದ ದಿನ. ಜೀವನವೇ ಒಂದು ಹೋರಾಟ ನಿಮಗೆ. ಅದರಲ್ಲೂ ಈ ದಿನ ಕೆಲವೊಂದು ವಿಚಿತ್ರವಾದ ಸನ್ನಿವೇಶಗಳ ಎದುರು ನೀವು ನಿಲ್ಲುವಂಥ ಅವಕಾಶಗಳಿದೆ. ಆದರೆ ಈ ಅವಕಾಶವನ್ನು ತುಂಬ ಚೆನ್ನಾಗಿ ನೀವು ಪರಿವರ್ತನೆ ಮಾಡ್ಕೊಳ್ತೀರಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಹಾಗಾಗಿನೇ ನೀವು ಅಂದುಕೊಂಡಿರದೇ ಇರುವಂಥ ಒಂದು ಗುರಿಯನ್ನು ತಲುಪಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದು ನಿಮಗೆ ಒಳ್ಳೆಯ ಆತ್ಮಸ್ಥೈರ್ಯವನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳೊಡನೆ ನಿಮ್ಮನ್ನು ಸಮೀಕರಿಸಿಕೊಳ್ಳುವಂಥದ್ದು ಇದೆ. ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಅನುಭವ ಜೊತೆಗೆ ಆ ಸಮಸ್ಯೆ ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಒಳ್ಳೆಯ ಆಕ್ಷನ್ ಪ್ಲ್ಯಾನ್ ಈ ದಿನ ಸಿದ್ಧವಾಗುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಕನಸುಗಳು ನಿಮ್ಮ ಕೆಲಸವನ್ನು ಮಾಡುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಹಾಗೆ ಆಗುತ್ತೆ. ಆದರೆ ಈ ದಿನದಲ್ಲಿ ಕೆಲಸದ ಮೇಲೆ ಸಂಪೂರ್ಣವಾದಂಥ ಒಂದು ಇನ್ವಾಲ್ವ್ಮೆಂಟ್ ಬೇಕು, ನಿಗಾ ಬೇಕು. ಆದರೂ ಈ ಚಂಚಲವಾದ ಮನಸ್ಸಿನಿಂದ ಈ ದಿನ ಅರ್ಧಂಬರ್ಧ ಆಗುವಂಥ ಕೆಲಸ ಕಾರ್ಯಗಳು ಕೂಡ ಇದೆ. ಅದನ್ನು ಮೊದಲು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ರಿಯಲ್ ಎಸ್ಟೇಟಲ್ಲಿ ಇರುವಂಥವರು ಕೂಡ ಈ ದಿನ ವ್ಯವಹಾರವನ್ನು ಆದಷ್ಟು ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂಥ ಒಂದು ವಿಚಾರ ಇದೆ, ಒಂದು ಸನ್ನಿವೇಶ ಇದೆ. ಎಲ್ಲವೂ ಸರಿ ಇದ್ದಾಗ, ಎಲ್ಲವೂ ತಿಳಿಯಾಗಿದ್ದಾಗ ಎಲ್ಲೋ ಒಂದು ಕಡೆ ಮನಸ್ಸು ಕದಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಸ್ವಲ್ಪ ಕಡಿಮೆ ಇರುವಂಥ ದಿನ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಭಯ ಇರುವಂಥದ್ದು. ಹಾಗೆ ಕೆಲಸಗಳ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾದಂಥ ಜ್ಞಾನ ಇಲ್ಲದೆ ಇರುವಂಥದ್ದು. ಈ ಎರಡೂ ಕಾರ್ಯಗಳಿಂದ ಈ ದಿನ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಆದರೆ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ದುಸ್ಸಾಹಸವನ್ನು ಮಾಡಬೇಡಿ. ಎಲ್ಲೋ ಒಂದು ಕಡೆ ನಿಮ್ಮ ಅದೃಷ್ಟದ ಜೊತೆಗೆ ಆಟ ಆಡಲಿಕ್ಕೆ ಹೋಗಬೇಡಿ. ಪ್ರಗತಿ ನಿಮ್ಮ ಇಚ್ಛೆಯಂತಿರಲ್ಲ, ಸಾಧಾರಣವಾಗಿರುತ್ತೆ. ನಿಮ್ಮ ಕರ್ತವ್ಯವನ್ನು ಮಾತ್ರ ನೀವು ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತಲೂ ಕೂಡ ಜವಾಬ್ದಾರಿಯ ಪ್ರಧಾನ ಅನ್ನುವಂಥದ್ದು ನಿಮ್ಮ ನೆನಪಿಗೆ ಬರಬೇಕಾಗತ್ತೆ. ಏಕೆಂದರೆ ಕೆಲಸ ಕಾರ್ಯಗಳನ್ನು, ನಿಮ್ಮ ಜವಾಬ್ದಾರಿಗಳನ್ನು, ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಈ ದಿನ ನೀವು ಪೂರ್ಣಗೊಳಿಸಬೇಕು. ಆದರೆ ಭಾವನೆಗಳಿಂದ ಅದು ಪೂರ್ಣ ಆಗಲ್ಲ, ಭಾವನೆಗಳಿಂದ ನಿಮಗೆ ಹೊಟ್ಟೆ ತುಂಬಲ್ಲ. ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾದಗಳಿಗೆ ಆಸ್ಪದ ಕೊಡಬೇಡಿ. ಎಲ್ಲೋ ಒಂದು ಕಡೆ ಅಪರಿಚಿತರು ಕೂಡ, ಮೂರನೆಯ ವ್ಯಕ್ತಿ ಕೂಡ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಅಲ್ಲೇ ಅವಾಯ್ಡ್ ಮಾಡಬೇಕು. ಹಾಗೆ ಈ ದಿನ ನಿಮ್ಮ ಯಾವುದೇ ಯೋಚನೆಗಳು ಬರಲಿ ಅದು ಧನಾತ್ಮಕವಾಗಿರಲಿ. ಬೇರೆಯವರ ಬಗ್ಗೆ ಅನುಮಾನ ಪಡುವಂಥದ್ದಾಗಲಿ
ಅಥವಾ ಅವರನ್ನು ಒಂದು ಕೀಳು ಮಟ್ಟದಲ್ಲಿ ನೋಡುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಪ್ರತಿಯೊಬ್ಬರಲ್ಲೂ ಕೂಡ ಇರುವಂಥ ಒಂದು ಪ್ರತಿಭೆಯನ್ನು, ಒಂದು ವಿಶೇಷವಾದಂಥ ಸಾಮರ್ಥ್ಯವನ್ನು ಗುರುತಿಸಬೇಕು, ಅದನ್ನು ಪರಿಗಣಿಸಬೇಕು. ಹಾಗಾಗಿ ಈ ದಿನ ಬಹಳ ಸೂಕ್ಷ್ಮದ ವಿಚಾರಗಳು ಬರುವಂಥದ್ದಿದೆ. ಅದನ್ನು ಸ್ವಲ್ಪ ಮುಂಚಿತವಾಗಿ ನೀವು ಇತ್ಯರ್ಥಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆರೋಗ್ಯ ನೋಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕಾಲಭೈರವೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಜೊತೆಗೆ ಯಾವುದೇ ವಿಚಾರವನ್ನಾದರೂ ಕೂಡ ಅತಿರೇಕಕ್ಕೆ ಕೊಂಡೊಯ್ಯುವಂಥ ಒಂದು ಕೆಟ್ಟ ಗುಣ ಇದೆ. ಅಂದರೆ ಅದನ್ನು ಎಕ್ಸ್ಟ್ರೀಮಿಟಿಗೆ ಕೊಂಡ್ಕೊಂಡು ಹೋಗುವಂಥದ್ದು, ಅದನ್ನು ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥದ್ದು. ಹಾಗಾಗಿ ಒಂದು ವಾದ ಪ್ರತಿವಾದ ಆಯಿತು ಅಂತ ಹೇಳಿದ್ರೆ ನೀವು ಬೇಗ ಆ ಒಂದು ಸನ್ನಿವೇಶದಿಂದ ಹೊರಬರಲ್ಲ. ವಾದ ಮಾಡ್ತಾನೆ ಇರ್ತೀರಿ, ಅದು ನಿಮಗೆ ಯಾವುದೇ ಪ್ರಯೋಜನವನ್ನು ತರಲ್ಲ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕು. ಯಾವ ಕೆಲಸವನ್ನು ಮಾಡಿದ್ರೆ ಯಾವ ಫಲ ಸಿಕ್ಕತ್ತೆ, ಅದರಿಂದ ನಿಮಗೆ ಆಗುವಂಥ ಅನುಕೂಲತೆಗಳೆಷ್ಟು, ಈ ಒಂದು ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಪರಿಹಾರ ದಾರಿಯನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿಯವರೆಗೆ ಯಾವ ದಾರಿ, ಯಾವ ಪ್ರಯತ್ನ ನಿಮಗೆ ವರ್ಕೌಟ್ ಆಗಿಲ್ಲ, ಅದನ್ನು ಬಿಟ್ಟು ಬೇರೊಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಉಪಯೋಗಿಸುವಂಥ ಸಂದರ್ಭ ಇದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕಸರತ್ತಿರುತ್ತೆ, ನಿಮ್ಮ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಆದರೆ ಈ ದಿನ ಟೆಕ್ನಿಕಲ್ ಆಗಿ ತುಂಬ ಒಂದು ಸಾಮರ್ಥ್ಯ ಇರುವಂಥ ದಿನ. ಎಂಥದ್ದೇ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದ್ದರೂ ಕೂಡ ಅದನ್ನು ಬಹಳ ಬೇಗ ನೀವು ಬಗೆಹರಿಸಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಮೇಲಧಿಕಾರಿಗಳು ಸಂತುಷ್ಟರಾಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯನಿಷ್ಠೆಯ ಬಗ್ಗೆ ಸ್ವಲ್ಪ ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು ಹಾಗಲ್ಲ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಈ ದಿನ ಪ್ರಯತ್ನ ಮಾಡಿ. ಯಾವುದೇ ಸಂದರ್ಭದಲ್ಲೂ ಕೂಡ ಸಂಯಮದಿಂದ ಇರಿ, ತುಂಬ ಶಾಂತಿಯಿಂದ ಇರಿ. ಹಾಗೆ ನಿಮ್ಮ ಜಠರದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಆದಷ್ಟು ದೂರದ ಪ್ರಯಾಣವನ್ನು ಮಾಡದೇ ಇರುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಈ ದಿನ ಪಾರ್ವತಿ ಅಮ್ಮನವರ ದರ್ಶನ ಮಾಡಿ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನೀವು ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥ ದಿನ. ನೀವು ಏನನ್ನು ಅಂದುಕೊಳ್ತೀರೋ ಆ ಕೆಲಸಗಳನ್ನು ಮಾಡಿಯೇ ತೀರ್ತೀರಿ, ಅಥವಾ ಆ ಕೆಲಸಗಳು ತನ್ನಿಂದ ತಾನೇ ನಿಮಗೆ ಒದಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಸಹೋದ್ಯೋಗಿಗಳಾಗಲಿ ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮನ್ನು ಹೆಚ್ಚು ಅವಲಂಬನೆ ಮಾಡಿರುವಂಥದ್ದು ಇದೆ. ನಿಮ್ಮಿಂದಲೇ ಕೆಲವೊಂದು ವಿಚಾರಗಳನ್ನು ಅವರು ಕೇಳಿ ತಿಳ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು. ಇನ್ನು ಉದ್ಯೋಗವನ್ನು ಹರಿಸ್ತಾ ಇರುವಂಥವ್ರಿಗೆ, ಉದ್ಯೋಗದ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಮುಂದೆ ಒಳ್ಳೆಯ ಸಮಯ ಇದೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬಹುದು. ಹಾಗೆ ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಅತಿಯಾದಂತಹ ಒಂದು ಕೆಲಸದ ನಿಷ್ಠೆ, ಕಾರ್ಯಪ್ರವೃತ್ತಿ, ಪ್ರಾಮಾಣಿಕತೆ ಇದು ನಿಮಗೆ ಒಂದು ರೀತಿಯಲ್ಲಿ ಸಕ್ಸಸ್ಸನ್ನು ತರುತ್ತೆ. ಹಾಗೆ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಯಾರಿಗೆ ಯಾವ ರೀತಿಯಲ್ಲಿ ನೀವು ಹಾಸ್ಪಿಟಾಲಿಟಿಯನ್ನು ತೋರಿಸ್ಬೇಕು, ಹಾಗೆ ಯಾರನ್ನು ಪುರಸ್ಕರಿಸಬೇಕು, ಯಾರನ್ನು ತಿರಸ್ಕರಿಸಬೇಕು, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಪ್ರಾಕ್ಟಿಕಲ್ ಆಗಿ ಅನುಭವಗಳು ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಸ್ವಲ್ಪ ಅನಾವಶ್ಯಕವಾದಂಥ ಖರ್ಚನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಆ ಖರ್ಚಿನಿಂದ ತಪ್ಪಿಸ್ಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಅವಶ್ಯ ಇರುವಂಥ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಿ. ಇನ್ನು ಲೇವಾದೇವಿ ವ್ಯವಹಾರವನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಹೊಸ ಅವಕಾಶಗಳು ಬರುತ್ತೆ, ಅದನ್ನು ತುಂಬ ಉತ್ಸಾಹದಿಂದ ನೀವು ಸ್ವೀಕರಿಸಬೇಕಾಗತ್ತೆ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಆದರೆ ಯಾವುದೇ ಋಣವನ್ನು ಈ ದಿನ ಉಳಿಸ್ಕೊಳ್ಬೇಡಿ. ಅದು ಪಿತೃ ಋಣ ಇರಲಿ, ದೇವ ಋಣ ಇರಲಿ, ಅಥವಾ ಋಷಿ ಋಣ ಇರಲಿ, ಯಾವುದೇ ಋಣ ಇದ್ದರೂ ಅದನ್ನು ಈ ದಿನವೇ ಪೂರ್ಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ ಯಾವ ಫಲಿತಾಂಶ ಬರುತ್ತೋ ಅದನ್ನೇ ಅನುಭವಿಸುವಂಥ ದಿನ. ಇದ್ದುದರಲ್ಲೇ ತೃಪ್ತಿ ಪಡುವಂಥದ್ದು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂಥ ಒಂದು ಸಂದರ್ಭ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಸಂತೋಷದಿಂದ ಇರ್ತೀರಿ. ನಿಮ್ಮನ್ನು ಇಷ್ಟಪಡುವಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೀತೀರಿ. ಹೆಚ್ಚು ಸಂವಹನ ಇರುತ್ತೆ. ಕಷ್ಟ ಸುಖಗಳ ವಿಚಾರ ವಿನಿಮಯ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಯಂ ಭರವಸೆಯ ಮೂಲಕನೇ ಅಭ್ಯಾಸವನ್ನು ಮಾಡಬೇಕು. ಸ್ವಯಂ ಭರವಸೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಬೇಕಾಗತ್ತೆ. ಸ್ವಾಭಿಮಾನವನ್ನು ಬೆಳೆಸ್ಕೊಂಡ್ರೆ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಈ ದಿನ ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಸಂದರ್ಭ ಕೂಡ ಇದೆ. ಜಾಗ್ರತೆ. ಈ ದಿನ ನಿಮ್ಮ ಬಹುವಿಧ ಪ್ರತಿಭೆ ಅನಾವರಣಗೊಳ್ಳುವಂಥದ್ದು. ನಿಮ್ಮಲ್ಲಿರುವಂಥ ಶಕ್ತಿ, ಸಾಮರ್ಥ್ಯ, ವಿವೇಚನೆ, ವಿವೇಕ, ನಿಮ್ಮ ಅನುಭವ ಇದನ್ನು ಯಾವುದೋ ಒಂದೆರಡು ಕೆಲಸಗಳಿಗೆ ಈ ದಿನ ಸಂಪೂರ್ಣವಾಗಿ ನೀವು ಕೊಡುವಂಥ ಸಾಧ್ಯತೆ ಇದೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಬಹಳ ಚೆನ್ನಾಗಿದೆ. ನಿಮ್ಮ ನಿರೀಕ್ಷೆಯಂತೆಯೇ ಕೆಲಸ ಕಾರ್ಯಗಳು ನಡೆಯೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದೆ. ಆದ್ದರಿಂದಲೇ ನಿಮ್ಮ ಸ್ವಂತ ನಿರ್ಧಾರಗಳನ್ನು ಈ ದಿನವೇ ನೀವು ಚಾಲೂ ಮಾಡುವಂಥದ್ದಾಗಲಿ, ಅದರಲ್ಲೂ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಬಹಳ ಅದ್ಭುತವಾದಂಥ ಒಂದು ಪ್ರಯತ್ನ, ಅದ್ಭುತವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಮನೆಯಲ್ಲೂ ಕೂಡ ಒಂದು ಸಂತೋಷದ ವಾತಾವರಣವನ್ನು ಕಲ್ಪಿಸುವಂಥದ್ದು ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಆ ಒಂದು ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳೇನಿದೆ ಅದನ್ನು ವಿಪರೀತಕ್ಕೆ ಎಳಿಬೇಡಿ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.